ಯೆಹೋವನು ಆಕಾಶಗಳಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನ ರಾಜ್ಯವು ಎಲ್ಲರ ಮೇಲೆ ಆಳುತ್ತದೆ. ಸೋಮವಾರ 19 ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದ 15ನೇ ವಚನ. ಸಂತೋಷ ಪಡುವವರೊಂದಿಗೆ ಸಂತೋಷ ಪಡಿರಿ, ದುಃಖ ಪಡುವವರೊಂದಿಗೆ ದುಃಖ ಪಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಜನರೊಂದಿಗಿರುವುದು. ಕರ್ತನಲ್ಲಿ ಪ್ರಿಯರೇ, ಪೌಲನು ರೋಮಾಪುರದವರಿಗೆ ಬರೆಯುವಂಥ ಈ ಪತ್ರಿಕೆಯಲ್ಲಿ ವಿಶೇಷವಾಗಿ ನಿಜವಾಗಲೂ ಕ್ರೈಸ್ತಿಯ ಬಾಳ್ವೆಯಲ್ಲಿ ಯಾವ ರೀತಿಯಲ್ಲಿ ನಡೆಕೊಳ್ಳಬೇಕೆಂಬುದಾಗಿ ಈ ಅಧ್ಯಾಯದಲ್ಲಿ ಅದ್ಭುತಕರವಾಗಿ ವರ್ಣಿಸುವವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ವಚನದಲ್ಲಿ ಪೌಲನು ಹೇಳುವಂಥ ಮಾತೇನೆಂದರೆ, ಸಂತೋಷ ಪಡುವವರೊಂದಿಗೆ ಸಂತೋಷ ಪಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ದುಃಖ ಪಡುವವರೊಂದಿಗೆ ದುಃಖಿಸುವಂಥದ್ದು ಸಹಜವಾಗಿ ನಡೆಯುವಂಥ ವಿಚಾರವೇ ಹೌದು. ಆದರೆ ಸಂತೋಷ ಪಡುವುದು ಅಥವಾ ಬೇರೆಯವರ ಸಂತೋಷದಲ್ಲಿ ನಾವು ಸಂತೋಷವಾಗಿರ್ತಕ್ಕಂಥದ್ದು ಬಹಳ ಕಠಿಣವಾದಂಥ ಒಂದು ಕಾರ್ಯವಾಗಿದೆ. ಬೇರೊಬ್ಬರು ಅವರ ಜೀವನದಲ್ಲಿ ಗೆಲುವು ಉಂಟಾದಾಗ, ಉತ್ತಮವಾದಂಥ ಪರಿಸ್ಥಿತಿಯಾದಾಗ, ಹಲವಾರು ಸವಾಲುಗಳನ್ನು ಮೀರಿಸಿ ಎದ್ದು ನಿಂತಾಗ ಸಂತೋಷ ಪಡುವವರಾಗುತ್ತಾರೆ. ಆ ಸಮಯದಲ್ಲಿ ಜೊತೆ ಇರುವಂಥವರು ಅವರ ಏಳಿಗೆಯಲ್ಲಿ, ಅವರ ಜಯದಲ್ಲಿ, ಅವರ ಎಲ್ಲ ವಿಚಾರಗಳಲ್ಲಿ ಸಂತೋಷ ಪಡುವಂಥ ಆ ಒಂದು ಒಳ್ಳೆ ಮನಸ್ಸು ಉಳ್ಳವರಾಗಿರಬೇಕು. ಆದರೆ ಅನೇಕ ಸಂದರ್ಭದಲ್ಲಿ ಬೇರೆಯವರು ಗಳಿಸಿದಾಗ, ಬೇರೆಯವರು ಹೆಚ್ಚಾಗಿ ಬೆಳೆಯುತ್ತಿರುವಾಗ ಆ ಒಂದು ಸ್ಥಿತಿಯನ್ನು ನೋಡಿ ಸಂತೋಷ ಪಡುವವರಿಗಿಂತ ದುಃಖ ಪಡುವಂಥವರು ಅಥವಾ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಇಂಥ ಕಾರ್ಯಗಳೇ ನಡೆಯುವಂಥದ್ದಾಗಿದೆ. ಇದರ ಮಧ್ಯದಲ್ಲಿ ಪೌಲನು ಎಚ್ಚರ ಹೇಳುತ್ತಾ ಸಂತೋಷ ಪಡುವವರೊಂದಿಗೆ ಸಂತೋಷ ಪಡಿರಿ ಎಂಬುದಾಗಿ ಹೇಳುತ್ತಾನೆ. ಯಾರ್ಯಾರು ಯಾವ ವಿಚಾರದಲ್ಲಿ ಸಂತೋಷ ಪಡುತ್ತಾರೋ ಅವರೊಂದಿಗೆ ಸಂತೋಷ ಪಡಬೇಕು. ದುಃಖದಲ್ಲಿರುವಂಥ ಸಮಯದಲ್ಲಿ ಅವರೊಂದಿಗೆ ನಾವು ಕೂಡ ದುಃಖ ಅನುಭವಿಸಿ ಅವರ ದುಃಖ ಅವರನ್ನು ಮುಟ್ಟದ ಹಾಗೆ, ಕಾಡದ ಹಾಗೆ ನಾವು ಅವರೊಂದಿಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವು ಜನರೊಂದಿಗಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಅವರು ಸಂತೋಷ ಪಡುವಾಗ ನಾವು ಸಹ ಸಂತೋಷ ಪಡುವಂಥವರಾಗಬೇಕು. ದುಃಖ ಪಡುವಾಗ ದುಃಖ ಪಡುವಂಥವರಾಗಬೇಕು. ಯಥಾರ್ಥವಾಗಿ ದೇವರ ಬಲವನ್ನು ಹೊಂದುತ್ತಾ ಮತ್ತೊಬ್ಬರ ಸಂತೋಷದಲ್ಲಿ ಸಂತೋಷ ಪಡೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಬಲವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಾವು ಇತರರ ಸಂತೋಷದಲ್ಲೂ ದುಃಖದಲ್ಲಿಯೂ ಜೊತೆಗಿದ್ದು ಅವರನ್ನು ಸಂತೈಸಿ ಬಲಪಡಿಸುವ ಹಾಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.